ಸಿಸಿಎನ್ ವಾರ್ತೆಗಳ ವಾರ್ತಾ ಸಂಚಿಕೆಗೆ ಸುಜಾತ ಮಾಡುವ ನಮಸ್ಕಾರಗಳು. ಇಂದಿನ ಮುಖ್ಯಾಂಶಗಳು. ಯುಕ್ರೇನ್ನಿಂದ ಮರಳಿ ಸ್ವದೇಶಕ್ಕೆ ಆಗಮಿಸಿದ ಪ್ರಜೆಗಳಿಗೆ ಭೇಟಿ ಮಾಡಿದ ಸಚಿವ ಕೂಬಾ. ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿಕೆಗೆ ತೀವ್ರ ಖಂಡನೆ, ರಾಜೀನಾಮೆಗೆ ಒತ್ತಾಯ. ಪೂಜಾ ಭಂತೆ ಧಮ್ಮನಾಗ. ಕಬ್ಬು ಪೂರೈಸಿದ ರೈತರಿಗೆ ಮಾರ್ಚ್ 10ರೊಳಗೆ ಹಣ ಪಾವತಿಸದಿದ್ದರೆ ಹೋರಾಟ. ಸಿದ್ದರಾಮಪ್ಪ ಆಣದೂರೆ. ಹಾಗೂ ಬಸವ ಭಕ್ತರಿಂದ ಸಾಮೂಹಿಕ ಇಷ್ಟಲಿಂಗ ಪೂಜೆ ವಚನ ಪಠಣ. ಗುರುವಾರ ಬೆಳಗ್ಗೆ ಉಕ್ರೇನ್ ದೇಶದ ಬುಡಾಪೆಸ್ಟ್ನಿಂದ ಆಗಮಿಸಿದ 220 ಭಾರತೀಯ ಪ್ರಜೆಗಳನ್ನು ಕೇಂದ್ರ ನೂತನ ಹಾಗೂ ನವೀಕರಿಸಬಹುದಾದ ಇಂಧನ ಮೂಲ ಹಾಗೂ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ರಾಜ್ಯ ಸಚಿವ ಭಗವಂತ್ ಖೂಬರ್ ಅವರು ದೆಹಲಿಯ ವಿಮಾನ ನಿಲ್ದಾಣದಲ್ಲಿ ತಾಯ್ನಾಡಿಗೆ ಸ್ವಾಗತದೊಂದಿಗೆ ಬರವು ಮಾಡಿಕೊಂಡರು. ಉಕ್ರೇನ್ ಮತ್ತು ರಷ್ಯಾ ದೇಶಗಳ ಮಧ್ಯೆ ನಡೆಯುತ್ತಿರುವ ಯುದ್ಧದ ಹಿನ್ನೆಲೆಯಲ್ಲಿ ಉಕ್ರೇನ್ನಲ್ಲಿರುವ ನಮ್ಮ ಪ್ರಜೆಗಳನ್ನು ಆಪರೇಷನ್ ಗಂಗಾ ಮೂಲಕ ರಕ್ಷಿಸುವ ಕೆಲಸ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಯಶಸ್ವಿ ಮಾರ್ಗದರ್ಶನದಲ್ಲಿ ಭರದಿಂದ ಸಾಗುತ್ತಿದೆ. ಇಂಥ ಕಠಿಣ ಸನ್ನಿವೇಶದಲ್ಲಿಯೂ ಪ್ರಜೆಗಳ ರಕ್ಷಣೆಯನ್ನು ಗಮನದಲ್ಲಿಟ್ಟುಕೊಂಡು ಸ್ವದೇಶಕ್ಕೆ ಮರಳಿ ಕರೆದುಕೊಂಡು ಬರಲಾಗುತ್ತಿದೆ. ಹೀಗಾಗಿ ಉಕ್ರೇನ್ನಲ್ಲಿರುವ ಎಲ್ಲ ಭಾರತೀಯ ಪ್ರಜೆಗಳು ಹಾಗೂ ಅವರ ಪೋಷಕರು ಧೈರ್ಯದಿಂದ ಇರಬೇಕೆಂದು ಎಲ್ಲರಿಗೂ ತಿಳಿಸಿದರು. ನಂತರ ಕೇಂದ್ರ ಸಚಿವರು ಉಕ್ರೇನ್ನಿಂದ ಆಗಮಿಸಿದ ವಿದ್ಯಾರ್ಥಿಗಳ ಜೊತೆ ಮಾತನಾಡಿದಾಗ, ನಾವು ತುಂಬಾ ಭಯದಲ್ಲಿದ್ದೆವು, ನಮ್ಮ ಜೀವ ಕೈಯಲ್ಲಿ ಹಿಡಿದುಕೊಂಡು ಬದುಕಿದ್ದೆವು, ನಾವು ನಮ್ಮ ಮನೆಗೆ ಸುರಕ್ಷಿತವಾಗಿ ತಲುಪುತ್ತೇವೆ ಎಂಬುದರಲ್ಲಿ ಕನಸಾಗಿ ಉಳಿದು ಬಿಡುತ್ತದೆ ಎನ್ನುವ ಸಂಶಯ ನಮಗಿತ್ತು. ಆದರೆ ಭಾರತ ಸರ್ಕಾರ ನಮ್ಮನ್ನೆಲ್ಲ ಸುರಕ್ಷಿತವಾಗಿ ತಾಯ್ನಾಡಿಗೆ ಕರೆದುಕೊಂಡು ಬಂದಿದೆ. ಆಶ್ಚರ್ಯವಾಗುತ್ತಿದೆ, ಸಂತಸ ವ್ಯಕ್ತಪಡಿಸಿದರು. ಗುರುವಾರ ಬೆಳಗ್ಗೆಯವರೆಗೆ ಆಪರೇಷನ್ ಗಂಗಾ ಮೂಲಕ ಸುಮಾರು 3,000ಕ್ಕಿಂತಲೂ ಹೆಚ್ಚು ಭಾರತೀಯರನ್ನು ಉಕ್ರೇನ್ನಿಂದ ಸ್ವದೇಶಕ್ಕೆ ಸುರಕ್ಷಿತವಾಗಿ ಕರೆದುಕೊಂಡು ಬರಲಾಗಿದೆ ಎಂದು ಸಚಿವ ಭಗವಂತ್ ಖೂಬಾ ಮಾಹಿತಿಯನ್ನು ನೀಡಿದ್ದಾರೆ. ಉಕ್ರೇನ್ನಿಂದ ಭಾರತೀಯರನ್ನು ಸುರಕ್ಷಿತವಾಗಿ ಕರೆದುಕೊಂಡು ಬರಲು ಎಲ್ಲ ರೀತಿಯ ಸಿದ್ಧತೆ ನಮ್ಮ ಸರ್ಕಾರ ಮಾಡಿಕೊಂಡಿರುತ್ತದೆ. ಈಗಾಗಲೇ ನಮ್ಮ ಸರ್ಕಾರದ 4 ಜನ ಕೇಂದ್ರ ಸಚಿವರು ಉಕ್ರೇನ್ನಲ್ಲಿ ಇದ್ದಾರೆ. ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸಹ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಜೊತೆ ಮಾತನಾಡಿ ನಮ್ಮ ಪ್ರಜೆಗಳ ಬಗ್ಗೆ ಕಾಳಜಿ ವಹಿಸುವಂತೆ ದೂರವಾಣಿಯಲ್ಲಿ ತಿಳಿಸಿದ್ದಾರೆ. ಉಕ್ರೇನ್ನಿಂದ ಭಾರತೀಯರನ್ನು ಸುರಕ್ಷಿತವಾಗಿ ಕರೆತರಲು ಎಲ್ಲ ರೀತಿಯ ಕಾರ್ಯ ನಮ್ಮ ಸರ್ಕಾರ ಮಾಡುತ್ತಿದ್ದರೂ ಅನ್ಯ ಪಕ್ಷಗಳು ಇಂಥ ಸಂದರ್ಭದಲ್ಲಿಯೂ ತನ್ನ ರಾಜಕೀಯ ಬೆಳೆ ಬಯಸಿಕೊಳ್ಳಲು ಮುಂದಾಗುತ್ತಿರುವುದು ವಿಪರ್ಯಾಸವೆಂದು ಕೇಂದ್ರ ಸಚಿವರು ಬೇಸರ ವ್ಯಕ್ತಪಡಿಸಿದ್ದಾರೆ. ದೇಶದ ಜನತೆ ಮೋದಿಜಿಯವರ ಮೇಲೆ ಭರವಸೆ ಇಟ್ಟು ಮತ ಹಾಕಿದ್ದಾರೆ. ಮೋದಿಜಿಯವರ ಮಾರ್ಗದರ್ಶನದಲ್ಲಿ ನಮ್ಮ ಸರ್ಕಾರದ ಎಲ್ಲ ಸಚಿವರು, ಸಂಸದರು, ರಾಜ್ಯ ಸರ್ಕಾರಗಳು ಕಾರ್ಯೋನ್ಮುಖವಾಗಿವೆ. ಹಾಗಾಗಿ ಸ್ವಹಿತಾಸಕ್ತಿ ಸುಳ್ಳು ಮಾಹಿತಿ ನೀಡುತ್ತಾ ಜನರಿಗೆ ದಾರಿ ತಪ್ಪಿಸುವ ಮಾತಿಗೆ ಕಿವಿಗೊಡದೆ ಸರ್ಕಾರದ ಮೇಲೆ ವಿಶ್ವಾಸ ಇಡಲು ಜನರಲ್ಲಿ ಸಚಿವ ಖೂಬಾ ಮನವಿ ಮಾಡಿದ್ದಾರೆ. प्रधानमंत्री जी 4 वरिष्ठ मंत्रियों को सारे यूक्रेन के अंदर अपने भारत के नागरिकों को सुरक्षित लेके नहीं आने के सारे प्रयास करके आप सभी लोग ने माँ भारती का धरती पर अपने आए हैं. तो आप सभी को फिर से एक बार भारत सरकार की ओर से बहुत बहुत आपको स्वागत है और अभिनंदन है. धन्यवाद. 4 वरिष्ठ मंत्रियों को वहाँ पर जिम्मेदारी दे करके आज उनको मैं स्वागत करते हुए छात्रों का आंखों में मैं देख रहा था कि एकदम भयानक वातावरण से मातृभूमि पर जब आते हैं तो आनंद होती है. वो आनंद मैं छात्रों का आंखों में देख रहा था और कई छात्रों से मैंने पूछ रहा था कि एक छात्र तो बता रहा था कि भारत आना हमारे लिए करिश्मा से कोई कमी नहीं था. तो ये करिश्मा प्रधानमंत्री नरेंद्र मोदी जी ने करके दिखाया. तो ये छात्रों का भावना था. तो निश्चित रूप से जब युद्ध होता है तो उस परिस्थिति में एक भयानक वातावरण भी होती है और मन में आतंक भी होती है, जान हथेली पर रहती है. तो इसी के लिए वो सारे चीज़ें पार करके आने के बाद मातृभूमि में परिवार के साथ जुड़ना एक बहुत ही कष्ट के अंदर एक संतोष का भाव रहता है. तो सारे के सारे छात्र के आंखों में और उनके चेहरे पर मैं वो भाव देख रहा था कि हम लोग हमारा मातृभूमि पर आए, हम परिवार के साथ जुड़ने आ गए. तो ये बहुत ही है. भारत सरकार सभी को वहाँ से सुरक्षित लेके आना प्राथमिकता है. जैसे अभी आज आए सुरक्षित, ऐसे ही पूरे के पूरे भारत के नागरिक सुरक्षित लाने का हमारा प्राथमिकता है. वो भी सके.
ರಾಜ್ಯ ಆರೋಗ್ಯ ಸಚಿವರಾದ ಡಾಕ್ಟರ್ ಕೆ ಸುಧಾಕರ್ ಅವರು ಬೌದ್ಧ ಧರ್ಮ ಕುರಿತು ನೀಡಿರುವ ಹೇಳಿಕೆಗೆ ವಿಶ್ವ ಭಿಕ್ಷು ಸಂಘದ ಮುಖ್ಯಸ್ಥ ಪೂಜ್ಯ ಭಂತೆ ಧಮ್ಮನಾಗ ತೀವ್ರವಾಗಿ ಖಂಡಿಸಿದ್ದಾರೆ. ಗುರುವಾರದಂದು ಇಲ್ಲಿ ನಡೆಸಿದ ಮಾಧ್ಯಮಗೋಷ್ಠಿಯಲ್ಲಿ ಅವರು ಮಾತನಾಡಿ, ಉನ್ನತ ಸ್ಥಾನದಲ್ಲಿದ್ದುಕೊಂಡು ಒಂದು ಧರ್ಮ ಕುರಿತು ಈ ರೀತಿಯ ಅಸಮಂಜಸವಾದ ಹೇಳಿಕೆ ನೀಡಿ ಶಾಂತಿಗೆ ಭಂಗ ತರುವ ಕೆಲಸ ಅವರಿಗೆ ಶೋಭೆ ತರುವಂತದ್ದಲ್ಲ. ಕೂಡಲೇ ಮುಖ್ಯಮಂತ್ರಿಗಳು ಅವರಿಂದ ರಾಜೀನಾಮೆ ಪಡೆಯಬೇಕೆಂದು ಒತ್ತಾಯಿಸಿದರು. ಬೌದ್ಧ ಧರ್ಮ ಭಾರತ ರಾಷ್ಟ್ರ ಅಷ್ಟೇ ಅಲ್ಲ, ಪ್ರಪಂಚದ ಯಾವ ರಾಷ್ಟ್ರದಲ್ಲಿ ಶಾಂತಿಗೆ ಭಂಗ ತರುವಂತಹ ಕೆಲಸ ಮಾಡಿರುವುದಿಲ್ಲ, ಮುಂದೆ ಮಾಡುವುದೂ ಇಲ್ಲ. ನಾವೆಲ್ಲರೂ ಭಾರತೀಯರು, ಇಡೀ ಮಾನವ ಕುಲ ಒಂದು ಎನ್ನುವ ಸಂದೇಶದೊಂದಿಗೆ ಪರಸ್ಪರ ಪ್ರೀತಿ ಸೌಹಾರ್ದತೆಯಿಂದ ಬಾಳುವಂತರಾಗಿದ್ದು, ಹೀಗಾಗಿ ಸಚಿವರು ನೀಡಿರುವ ಹೇಳಿಕೆ ಇಡೀ ದೇಶದಲ್ಲಿಯೇ ಬೌದ್ಧರಲ್ಲಿ ನೋವನ್ನುಂಟು ಮಾಡಿದೆ ಎಂದರು. ಸಚಿವರು ಕೂಡ ಹಿಂದುಳಿದ ವರ್ಗಕ್ಕೆ ಸೇರಿದವರಾಗಿದ್ದಾರೆ. ಆದರೆ ಅವರು ಬ್ರಾಹ್ಮಣರನ್ನು ಖುಷಿ ಮಾಡುವ ಉದ್ದೇಶದಿಂದ ಜಾತಿ ಧರ್ಮಗಳ ನಡುವೆ ವಿವಾದ ಸೃಷ್ಟಿಸಿ ರಾಜಕೀಯ ಲಾಭ ಪಡೆಯುವ ಅವರ ಕುತಂತ್ರ ನೀತಿಗೆ ಸಹಿಸಿಕೊಳ್ಳುವುದಿಲ್ಲ ಎಂದು ಸಚಿವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಅವರು, ಕೂಡಲೇ ಸಚಿವ ಸಂಪುಟದಿಂದ ವಜಾಗೊಳಿಸಿ ರಾಜ್ಯದಲ್ಲಿ ಶಾಂತಿ ಸ್ಥಾಪಿಸಬೇಕೆಂದು, ಮುಂದೆ ಈ ರೀತಿಯ ಹೇಳಿಕೆಯನ್ನು ನೀಡದಂತೆ ಎಚ್ಚರಿಕೆ ವಹಿಸಬೇಕೆಂದು ಸರ್ಕಾರಕ್ಕೆ ತಾಕೀತು ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಭಂತೆ ಧಮ್ಮರತ್ನ, ಬಿಎಸ್ಐ ಮುಖಂಡ ನಿವೃತ್ತ ಪ್ರಾಂಶುಪಾಲ ವಿಠಾಲ್ ದಾಸ್ ಪ್ಯಾಗೆ, ನಿವೃತ್ತ ಬಿಎಸ್ಎನ್ಆರ್ ಅಧಿಕಾರಿ ಎಸ್ ಸುಂದರ್, ಆರ್ಪಿಐ ಜಿಲ್ಲಾಧ್ಯಕ್ಷ ಮಹೇಶ್ ಗೋರ್ನಳ್ಳಿಕರ್, ಸಮಾಜ ಸೇವಕಿ ಗಂಗಮ್ಮ ಫೂಲೆ, ವಿಜಯದಶಮಿ ಗೋರ್ನಳ್ಳಿಕರ್, ವಿದ್ಯಾವತಿ ಹಜರ್ಗೀಕರ್ ಹಾಗೂ ಯುವ ಮುಖಂಡ ವಿಲಾಸ್ ಕುಮಾರ್ ಮದನ್ಕರ್ ಉಪಸ್ಥಿತರಿದ್ದರು. वो ये कि 26 फरवरी को डॉक्टर के सुधाकर इन्होंने एक सम्मेलन में ये कहा कि बौद्ध धर्म भारत राष्ट्र के लिए खतरा है। उनके वक्तव्य के माध्यम से हम उन्हें बताना चाहते हैं कि बौद्ध धर्म कभी भी देश के लिए और विश्व के लिए कभी खतरा नहीं बना, जबकि बौद्ध धर्म के माध्यम से देश और विदेश में शांति स्थापित की गई, भाईचारा बढ़ाया गया, मानवता स्थापित की गई। हमें ये तो नहीं पता कि उनका हेतु क्या है, उनका कितना नॉलेज है, मगर जिस पोजीशन पे वो बैठे हैं, बिकॉज ऑफ हिज मिनिस्टर ऑफ कर्नाटका, जब आप किसी स्टेट के मिनिस्टर होते हैं तो आपको किसी जाति, किसी धर्म, किसी पंथ के लिए कोई टिप्पणी आप नहीं कर सकते। आप किसी विशेष जाति के लिए कार्य नहीं कर सकते। तो आपके तरफ पूरा कर्नाटक राज्य की जनता होती है, और आप जिस तरह से बौद्ध धर्म के ऊपर में टिप्पणी की, ये निंदनीय है। और पूरा कर्नाटक का ही नहीं तो पूरा भारत का बौद्ध समाज आपकी निंदा करता है और कर्नाटक राज्य से मांग करता है कि ऐसे जो मंत्री जो होते हैं, जिस तरह से जिन्हें मजहबी लड़ाइयाँ फैलाने का कार्य अपने वाणी के माध्यम से अगर वो कर्नाटक राज्य में करना चाहते हैं, तो ऐसी मंत्रियों को आप ताबड़तोड़ निष्कासित करें, उनका रिजाइन ले। और हमारी भी यही डिमांड रहेंगी पूरे कर्नाटक बौद्ध समाज की ओर से, विभिन्न ऑर्गेनाइजेशन की ओर से, कि ऐसे मंत्रियों की हम रिजाइन मांगते हैं गवर्नमेंट के माध्यम से। जिस तरह से वो भी एक कैटेगरी से आते हैं, वो भी ओबीसी समाज से आते हैं। अगर उनको इतना गौरवपूर्ण ब्राह्मण धर्म लग रहा है तो बता दूं, जब पुष्पपुत्र सिंह के माध्यम से बृहदत्त की हत्या की गई तो ये ब्राह्मणी लोगों ने ही यहाँ पे कत्लेआम स्टार्ट किया। शिवाजी महाराज को मारने का भी काम ब्राह्मणी लोगों ने किया, और उसका भी नाम भास्कर कुलकर्णी था। यहाँ तक कि जब देश के राष्ट्रपति किसी मंदिर में जाते हैं तो उनको सीढ़ी पे बिठाकर उनको अपमानित करने का काम भी यहाँ के ब्राह्मणी लोगों ने किया। तो ब्राह्मण लोग तो पूरे भारत के अंदर जो 85% बहुजन समाज है, उनको गुलाम बनाने का
काम कर रहे हैं। और हम सभी लोग इस बात का खंडन करते हैं कि ये ब्राह्मणी व्यवस्था जहाँ पे इंसान को इंसान नहीं समझती, जात पात ऊंच नीच ये दर्जा समाज के अंदर फैलाती है, ये ब्राह्मणी व्यवस्था मानवता के लायक कभी भी लाभदायक नहीं हो सकती। ये ब्राह्मणी व्यवस्था के माध्यम से ही पूरे मानवता का विनाश हो रहा है और ऐसी ब्राह्मणी व्यवस्था का हम खंडन करते हैं और जो ब्राह्मणी व्यवस्था का सपोर्ट करते हैं हम उनका भी खंडन करते हैं ताकि इस तरह के ब्राह्मणी व्यवस्था भारत में ना फैले। और हमारी अपील है आज के प्रेस कॉन्फ्रेंस के माध्यम से कि इस तरह की टिप्पणी जो भी मिनिस्टर्स इस तरह की टिप्पणी करते हैं, इसका मतलब ये है कि वो राज्य सरकार हो या केंद्र सरकार हो, ये शांतिपूर्ण राज्य करना नहीं चाहती। इस तरह की टिप्पणी करके धार्मिक लड़ाई को पनाह देने की कोशिश कर रही है, धर्मों के बीच में लड़ाई करना चाहती है ताकि एक धर्म दूसरे धर्म से लड़े। और सभी धर्मों में ये कहा गया कि शांति और अमन की राह सभी धर्मों में सिखाई जाती है, तो फिर जो धर्मों का जो काम करते हैं उन्हें ये राइट्स किसने दिया कि किसी एक को श्रेष्ठ करे और किसी एक को नीचे रखे। तो इस तरह की जो टिप्पणी है जो डॉक्टर के सुधाकर के माध्यम से हुई है, तो सारा बौद्ध समाज की ओर से, यहाँ पे भिक्षु संघ की ओर से, द बुद्धिस्ट सोसाइटी इंडिया और भी जितने भी बुद्धिस्ट ऑर्गेनाइजेशन उन सब की ओर से हम उनका निंदा करते हैं और गवर्नमेंट से मांग करते हैं कि ऐसी लोगों को आप इनका रिजाइन लेटर लेके राज्य में शांति और अमन का राज्य चलाने की कोशिश करें ताकि इस तरह की अभद्र टिप्पणी दोबारा बौद्ध धर्मों के ऊपर में ना हो। ಜಿಲ್ಲೆಯ ಸಹಕಾರಿ ಸಕ್ಕರೆ ಕಾರ್ಖಾನೆಗಳಿಗೆ ಕಬ್ಬು ಪೂರೈಸಿರುವ ರೈತರ ಖಾತೆಗೆ ಮಾರ್ಚ್ 10ರೊಳಗೆ ಹಣ ಪಾವತಿಸಬೇಕು. ಕಾರ್ಖಾನೆಯ ಷೇರುದಾರರಾಗಿದ್ದರೂ ಅವರಿಗೆ 5 ಕೆಜಿ ಸಕ್ಕರೆ ಕೊಡುವುದು ಹಾಗೂ ಕಬ್ಬಿನ ಇಳುವರಿ ಕಡಿಮೆ ತೋರಿಸಿ ರೈತರಿಗೆ ಮತ್ತು ಕಾರ್ಖಾನೆಗಳಿಗೆ ನಷ್ಟ ಕುರಿತು ತನಿಖೆ ನಡೆಸುವುದು ಸೇರಿದಂತ ಪ್ರಮುಖ ಬೇಡಿಕೆಗಳು ಈಡೇರಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ಹಾಗೂ ಹಸಿರು ಸೇನೆ ಜಿಲ್ಲಾ ಘಟಕವು ಒತ್ತಾಯಿಸಿದೆ. ರೈತ ಸಂಘದ ಜಿಲ್ಲಾಧ್ಯಕ್ಷ ಸಿದ್ದರಾಮಪ್ಪ ಆಂದೂರ್, ಕಾರ್ಯಾಧ್ಯಕ್ಷ ಶ್ರೀಮಂತ್ ಬಿರಾದಾರ್, ಹಸಿರು ಸೇನಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ದಯಾನಂದ ಸ್ವಾಮಿ, ಬಾಬುರಾವ್ ಜೋಳದಾಬಾಕ, ನಾಗಯ್ಯ ಸ್ವಾಮಿ, ರಾಜ್ಕುಮಾರ್ ತೆಲಂಗಿ ಮತ್ತಿತರರು ಗುರುವಾರದಂದು ಹೆಚ್ಚುವರಿ ಜಿಲ್ಲಾಧಿಕಾರಿ ಶಿವಕುಮಾರ್ ಶೀಲವಂತರವರಿಗೆ ಭೇಟಿ ನೀಡಿ ಮನವಿ ಪತ್ರವನ್ನು ಸಲ್ಲಿಸಿದರು. ಇದೇ ವೇಳೆ ಸಂಘದ ಅಧ್ಯಕ್ಷ ಸಿದ್ದರಾಮಪ್ಪ ಆನದೂರ್ ಮಾತನಾಡಿ, ಆರ್ಥಿಕವಾಗಿ ದಿವಾಳಿಯಲ್ಲಿದ್ದ ಬಿಎಸ್ಎಸ್ಕೆ ಕಾರ್ಖಾನೆಯ ಪುನರಾರಂಭಿಸಿದ್ದು ರೈತರಲ್ಲಿ ಬಹಳಷ್ಟು ಸಂತೋಷವನ್ನು ಉಂಟು ಮಾಡಿದೆ. ಮುಚ್ಚಿರುವ ಕಾರ್ಖಾನೆಯು ಪುನರಾರಂಭವಾಗಿ ಕಬ್ಬನ್ನುರಿಸಿದ್ದು ಮತ್ತಷ್ಟು ಸಂತಸ ತಂದಿದೆ. ಕಾರ್ಯಾಧ್ಯಕ್ಷ ಶ್ರೀಮಂತ್ ಬಿರಾದಾರ್ ಮಾತನಾಡಿ, ಕಾರ್ಖಾನೆಗಳಿಗೆ ಕಬ್ಬು ಪೂರೈಸಿದ ರೈತರಿಗೆ 14 ದಿವಸದೊಳಗೆ ಅವರ ಖಾತೆಗೆ ಜಮಾ ಮಾಡಬೇಕು. ಒಂದು ವೇಳೆ ಈ ಅವಧಿ ಮೀರಿದ್ದರೆ ಬಡ್ಡಿ ಹಣ ಹಾಕಿ ಪಾವತಿಸಬೇಕೆನ್ನುವ ಕಾನೂನು ಇದೆ. ಆದರೆ ಬೀದರ್ ಜಿಲ್ಲೆಯ ಕೆಲವು ಕಾರ್ಖಾನೆಗಳು ಕಬ್ಬು ನುರಿಸಿ 2 ತಿಂಗಳಾದರೂ ರೈತರ ಖಾತೆಗೆ ನಯಾ ಪೈಸೆ ಜಮಾ ಮಾಡಿರುವುದಿಲ್ಲ ಎಂದು ಆರೋಪಿಸಿದ ಅವರು ಮಾರ್ಚ್ 10ರೊಳಗೆ ರೈತರ ಖಾತೆಗೆ ಹಣ ಪಾವತಿಸದಿದ್ದರೆ ಉಗ್ರ ಹೋರಾಟ ಮಾಡಲಾಗುವುದೆಂದು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ದಯಾನಂದ ಸ್ವಾಮಿ ಮಾತನಾಡಿ, ಜಿಲ್ಲೆಯ ರೈತರ ಕಬ್ಬು ನುರಿಸದೆ ಹೊರ ರಾಜ್ಯಗಳಿಂದ ಕಬ್ಬು ತಂದು ನುರಿಸಿ ಇಲ್ಲಿಯ ರೈತರಿಗೆ ಅನ್ಯಾಯ ಮಾಡುವ ಕೆಲಸ ನಿರಂತರವಾಗಿ ನಡೆಯುತ್ತಿದೆ. ಈ ಕುರಿತು ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಜಿಲ್ಲೆಯ ಎಲ್ಲಾ ಕಾರ್ಖಾನೆಗಳು ವಾರ್ಷಿಕ ಮಹಾಸಭೆಯಲ್ಲಿ ಷೇರುದಾರರಾಗಿರುವ ಯಾರು ಕಬ್ಬು ಬೆಳೆಸಿರುವುದಿಲ್ಲ ಅವರೆಲ್ಲರಿಗೂ 5 ಕೆಜಿ ಸಕ್ಕರೆ ಉಚಿತವಾಗಿ ಕೊಡುವುದಾಗೆಂದು ಭರವಸೆ ನೀಡಿರುವ ಆಡಳಿತ ಮಂಡಳಿಯವರು ಇಂದಿನವರೆಗೂ ಕೊಟ್ಟಿರುವುದಿಲ್ಲ. ಈ ಎಲ್ಲ ವಿಷಯಗಳ ಕುರಿತು ಜಿಲ್ಲಾಧಿಕಾರಿಗಳು ಕೂಡಲೇ ಗಮನ ಹರಿಸಿ ರೈತರ ಸಮಸ್ಯೆ ಈಡೇರಿಸುವಂತೆ ಮನವಿ ಮಾಡಿದ್ದಾರೆ. ಮುನ್ಸಿಪಾಲ್ಟಿನಲ್ಲಿದ್ದಾರೆ ಅಂದ ತಕ್ಷಣ ಈ ವಿಷಯವನ್ನು ಸಾಹೇಬರು ಗಮನಿಸ್ತಾ ಇರ್ತೇನೆ. ಭಾಳ ಹಳೆಯ ಕೇಸ್ಗಳೆಲ್ಲ ಸಾಹೇಬರು ರಿಸಾಲ್ವ್ ಮಾಡ್ತಾ ಇದ್ದಾರೆ. ರೈತರಿಗೆ ಸಂಬಂಧಪಟ್ಟಂಥ ವಿಷಯಗಳು, ನೀರಾವರಿ ಯೋಜನೆಯಲ್ಲಿ ಏನು ಲ್ಯಾಂಡ್ ಎಕ್ವಿಸಿಷನ್ಗೆ ಸುಮಾರು 2009ರಿಂದ ಏನು ಪೇಮೆಂಟಿಗೋಸ್ಕರ ಪೆಂಡಿಂಗ್ ಇತ್ತು ಅವನ್ನೆಲ್ಲ ನಿಕಾಲಿ ಮಾಡಿದ್ದಾರೆ. ಇನ್ನು ಬಸವ ಕಲ್ಯಾಣ ಬಾಲ್ಕಿಯಲ್ಲೆಲ್ಲ ಹೋಗಿ ನಿಕಾಲಿ ಮಾಡಿದ್ದಾರೆ. ಈ ವಿಷಯನೂ ಕೂಡ ಸಾಹೇಬರು ಗಮನಿಸ್ತಾ ಇರ್ತೇನೆ. ಸೊ ಸಾಹೇಬರು ಇದ್ರ ಬಗ್ಗೆ ವಿಚಾರ ಮಾಡಿ ತಮ್ಮ ಮುಂದಿನ ಕ್ರಮ ಏನಿದೆ ಅಂತ ತಮಗೆ ತಿಳಿಸ್ತಾರೆ. ಥ್ಯಾಂಕ್ ಯು. ಬೀದರ್ ಜಿಲ್ಲೆಯಲ್ಲಿ ಟೋಟಲಿ ಅನ್ನೋದು ಒಂದು 5 ಕಾರ್ಖಾನೆ ಪ್ರಾರಂಭ ಆಗಿ
ಈಗ 3 ತಿಂಗಳಾಯಿತು. ಇವಾಗ ಮಾರ್ಚ್ ತಿಂಗಳು ಬಂದದ. ಭಾಳಷ್ಟು ರೈತರಿಗೆ 2 ತಿಂಗಳಾಯಿತು ಕಬ್ಬು ಹಾಕಿದ ರೈತರಿಗೆ ಪೇಮೆಂಟ್ ಮಾಡಿಲ್ಲ. ಆದ ಕಾರಣ ಇದು 14-15 ದಿವಸಕ್ಕೊಮ್ಮೆ ಪೇಮೆಂಟ್ ಮಾಡಬೇಕು. ಆ್ಯಕ್ಚುಲ್ ನೋಡಿದ್ರೆ ಇವರು ಪೇಮೆಂಟ್ ಮಾಡ್ತಾ ಇಲ್ಲ. ಅದಲ್ಲದೆ ಈ ನಮ್ಮದು ಹಳಿಕೇಡ್ ಶುಗರ್ ಫ್ಯಾಕ್ಟ್ರಿ ಮೊದಲೇ ಏನದ ಆ ಫ್ಯಾಕ್ಟ್ರಿ ಕೂಡ್ಬಿದ್ದಿದ್ದ ಫ್ಯಾಕ್ಟ್ರಿ, ಆ ಫ್ಯಾಕ್ಟ್ರಿ ಚಾಲೂ ಮಾಡಬಾರ್ದಂತ ಎಲ್ಲರೂ ಹೇಳಿದ್ರು. ಮತ್ತೂ ಇವರು ಜಿದ್ದು ಮಾಡಿ ಚಾಲೂ ಮಾಡ್ಯಾರ. ಆ ಫ್ಯಾಕ್ಟ್ರಿ ಏನದಂದ್ರೆ ಈ ವರ್ಷ 55,000 ಟನ್ ಕಬ್ಬು ನುರ್ಸ್ಯಾರ ಈ ಸೀಸನ್ದಾಗ. ಅದು ರಿಕವರಿ ಏನದ 6% ತೆಗ್ದಾರ. ಹೆಚ್ಚ ಕಮ್ಮ ಏನದ ಒಂದು 8 ಕೋಟಿ ಅಷ್ಟು ಉಲ್ಟಾ ಲಾಸ್ ಆಯ್ತು. ಈಗ ಈ 6% ಏನು ರಿಕವರಿ ತೆಗ್ದಾರ, ಇಡೀ ಹಿಂದೂಸ್ತಾನ್ದಾಗ ಎಲ್ಲಿ ಭೀ ಇರ್ಲಕ್ಕಿಲ್ಲೇನೋ ಅಂತ ಹಿಂಗೆ ಅನ್ನಿಸ್ತದೆ ನನಗೆ. ಯಾವ ಕಾರ್ಖಾನೆಯವರು ಇಷ್ಟು ಕಡಿಮೆ ರಿಕವರಿ ತೋರಿಸಿಲ್ಲ. ಆ್ಯಕ್ಚುಯಲ್ ನೋಡಿದ್ರೆ ಆ ಕಾರ್ಖಾನೆ ಅಧ್ಯಕ್ಷರಿಗೆ ಸ್ವಲ್ಪ ಏನರ ನಾಚಿಕೆ ಅದನ್ನೋ ಇಲ್ಲೋ ಅಂತ ಹಿಂಗೆ ಅನ್ಸ್ಲತ್ತದ. ಇಷ್ಟು ಕಡಿಮೆ ಏನದಂದ್ರೆ ರಿಕವರಿ ತೋರಿಸ್ಬೇಕಂದ್ರೆ ಎಷ್ಟು ಅನ್ಯಾಯ ಅದ. ಒಂದು ವೇಳೆ ಏನದ ಕಾರ್ಖಾನೆ ನಡೆಸೋದು ಆಗದೇ ಇದ್ದಿಲ್ಲ ಅಂದ್ರೆ ಅದು ಪ್ರಾರಂಭ ಮಾಡೋದಿದ್ದಿಲ್ಲ. ಯಾಕಿಷ್ಟು ದಡ್ಪಡ್ ಮಾಡಿ ಪ್ರಾರಂಭ ಮಾಡಿದ್ರು ಉಲ್ಟಾ ಲಾಸ್ ಆಯ್ತಲ್ಲ. ಈಗ ಕಬ್ಬು ಏನು ಹಾಕಿದಾರ ಅವ್ರಿಗೊಂದು 10 ದಿನದಾಗ ಪೇಮೆಂಟ್ ಮಾಡಲೇಬೇಕಾಯ್ತದ. ಒಂದು ವೇಳೆ ಪೇಮೆಂಟ್ ಮಾಡಲಿಲ್ಲ ಅಂದ್ರೆ ನಾವು ಎಲ್ಲ ರೈತ ಸಂಘದವರು ಕೂಡಿ ಒಂದು ದಿವಸ ತಾರೀಖು ನಿರ್ಧಾರ ಮಾಡಿ ಹೋರಾಟ ಮಾಡ್ತೇವೆ. ತಮ್ಮ ಹೆಸರು? ನನ್ನ ಹೆಸರು ಸಿದ್ದರಾಮಪ್ಪ ಅಣದ್ರೆ, ಬೀದರ್ ಜಿಲ್ಲಾ ರೈತ ಸಂಘ ಅಧ್ಯಕ್ಷ. ಜಿಲ್ಲೆದು ಏನು ಬೀದರ್ ಜಿಲ್ಲೆದಾಗ ಏನು ರೈತರ ಹರ ಅವ್ರ ಮೇಲೆ ಅನ್ಯಾಯ ಅಂತೂ ಭಾಳ ಮಾಡ್ತಾ ಇದ್ದಾರೆ. ಅಧಿಕಾರಿಗಳಿರ್ಬೋದು, ಕಾರ್ಖಾನೆಗಳ ಆಡಳಿತ ಮಂಡಳಿ ಇರ್ಬೋದು, ಇಲ್ಲ ಏನು ಲೀಡರ್ಗಳು ಇರ್ಬೋದು. ಯಾಕಂದ್ರೆ ಇವ್ರ ಬಗ್ಗೆ ಯಾರು ಚಕಾರ ಮಾತೇ ಎತ್ತಲಕ್ಕೆ ತಯಾರಿಲ್ಲ. ಹೋದ ವರ್ಷ ಕಬ್ಬಿಗೆ 2,400 ರೂಪಾಯಿ ಡಿಕ್ಲೇರ್ ಮಾಡಿದ್ರು, ಒಟ್ಟು ಕೊಟ್ಟಿಲ್ಲ. ಅದು ಎಲ್ಲಿ ಹಾದಿ ಬೀದಿದಾಗ ಡಿಕ್ಲೇರ್ ಆಗಿದ್ದಿಲ್ಲ ರೇಟ್, DC ಆಫೀಸ್ನಾಗೆ ರೇಟ್ ಡಿಕ್ಲೇರ್ ಆಗಿದ್ದಿತ್ತು. ಅದಕ್ಕೆ ಕೌಡೆ ಕಾಸಿನ ಕಿಮ್ಮತ್ತು ಇಲ್ದಂಗೆ ಐತಿ. ಯಾಕಂದ್ರೆ ಅದ್ರ ಬಗ್ಗೆ ಯಾರು ಆವಾಜೇ ಎತ್ತಲಕ್ಕೆ ತಯಾರಿಲ್ಲ. ಅದು ಅಲ್ಲದೆ ಬರೀ 1,950 ರೂಪಾಯಿ ಮಾತ್ರ ಕೊಟ್ಟು 450 ರೂಪಾಯಿ ಬರಬೇಕು ಹೋದ ವರ್ಷದಿಂದೆ. ಅದು ಅಲ್ಲದೆ ಈ ವರ್ಷ ಅಂತೂ ರೇಟೇ ನಿಗದಿ ಮಾಡಿಲ್ಲ, ಮಾಡಲ್ದರ್ ಭೀ ಇಲ್ಲ. ಈಗ ರೈತರ ಅಕೌಂಟಿಗೆ ದುಡ್ಡು ಕೂಡ ಜಮೆ ಮಾಡ್ತಾ ಇಲ್ಲ. 14 ದಿವಸದಾಗ ರೈತರ ಅಕೌಂಟಿಗೆ ದುಡ್ಡು ಜಮೆ ಮಾಡ್ಬೇಕಂತ ಹೇಳಿ ಕಾನೂನು ಅದ. ಆ ಕಾನೂನೆಲ್ಲ ಗಾಳಿಗೆ ತೋರಿ ಯಾರು ಅಪ್ಲಿಕೇಶನ್ ಕೊಡ್ತಾರೋ ಅವ್ರ ಖಾತೆಗೆ ಮಾತ್ರ ದುಡ್ಡು ಜಮಾ ಮಾಡ್ತಾರೆ. ಅದಕ್ಕೆ ಅದು ಅಲ್ಲದೆ ಈಗೇನು BSSK ಕಾರ್ಖಾನೆ ಮೊಟ್ಟ ಮೊದಲನೇ ನಮ್ಮ ಜಿಲ್ಲೆದಾಗ ಪ್ರಾರಂಭ ಆಗಿಂದ ಅದು BSSK ಕಾರ್ಖಾನೆ. ಆ ಕಾರ್ಖಾನೆ ಅದ ಏನದ ಅಂದ್ರೆ ಇವತ್ತು ಕೂಡ್ ಬಿದ್ದಿದ್ದದ. ಅದಕ್ಕೆ ಇವತ್ತು ಏನು ಮಾಡ್ಯಾರ ಅವ್ರು ಅಂದ್ರೆ ಅದಕ್ಕೆ ಪ್ರಾರಂಭ ಮಾಡಿದ್ರೆ ನಮಗೆ ಭಾಳ ಖುಷಿ ಅನಿಸ್ತು. ಅದನ್ನು ಕಾರ್ಖಾನೆ ಜೀವಂತ ಅದ ಅಂತ ಹೇಳಿ. ಅದಕ್ಕೆ ಅಲ್ಲಿನ ಅಧ್ಯಕ್ಷರು ಅದಕ್ಕೆ ಇಳುವರಿ ಎಷ್ಟು ತೋರ್ಸಾರ? ಬರೀ 6% ರಿಕವರಿ ಮಾತ್ರ ತೋರ್ಸಾರ. 55,000 ಟನ್ ಏನು ಕಬ್ಬು ಏನದಂದ್ರೆ ಕ್ರಷಿಂಗ್ ಮಾಡ್ಯಾರ, ಬರೀ 6% ತೋರ್ಸಾರ. ಇವತ್ತು ಏನದಂದ್ರೆ 7-8 ಕೋಟಿ ರೂಪಾಯಿ ಅದಕ್ಕೆ ನುಕ್ಸಾನ್ದಾಗ ಅದ. ಅದಕ್ಕೆ ಯಾರು ಹೊಣೆ? ಅದು ಅಲ್ಲದೆ ಆ BSSK ಕಾರ್ಖಾನೆಗೆ ಯಾರು ರೈತರು ಕಬ್ಬು ಕೊಟ್ಟಾರ ಅವ್ರದ್ದು ರೂಪಾಯಿ ಏನದಂದ್ರೆ ಅರ್ಜೆಂಟ್ ಕೊಡ್ಬೇಕು. ಇನ್ನ ಒಂದು ದುಡ್ಡು ಕೊಟ್ಟಿಲ್ಲ. 10ನೇ ತಾರೀಕು ತನ ನಾವು ವೇಟ್ ಮಾಡ್ತಾ ಇದ್ದೇವೆ, ಗಡುವು ಕೊಟ್ಟಿದ್ದೆವು. 10/3/2022 ತನ ನಾವು ಸುಮ್ಮನೆ ಕೊಡ್ತೇವೆ. ಅಲ್ಲಿವರೆಗೆ ನಾವು ದುಡ್ಡು ಹಾಕಿಲ್ಲ ಅಂದಾಗ ಬೀದಿಗಿಳಿದು ಉಗ್ರ ಹೋರಾಟ ಮಾಡ್ಬೇಕಾಯ್ತದ. ಆಗ್ತಕ್ಕಂಥ ಅನಾಹುತಗಳಿಗೆ ಸರ್ಕಾರವೇ ಜವಾಬ್ದಾರಿ ಅಂತ ಕಸಿ ನಾ ಹೇಳಕ್ಕೆ ಇಷ್ಟಪಡ್ತೀನಿ. ತಮ್ಮ ಹೆಸರು? ಶ್ರೀಮಂತ್ ಬಿರಾದಾರ್, ಜಿಲ್ಲಾ ಕಾರ್ಯಾಧ್ಯಕ್ಷ, ಬೀದರ್. ಇನ್ನೊಂದು ದೊಡ್ಡ ವಿಷಯ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಕಾರ್ಖಾನೆಗಳು ಏನಂದ್ರೆ ಈಗ ಫೆಬ್ರವರಿ ಮುಗಿದು ಮಾರ್ಚ್ 1ನೇ ವಾರದ 3ನೇ ತಾರೀಕು ಅದ. ಕಟಿಂಗ್ ನಡೆದ ಡಿಸೆಂಬರ್ ಅಂದ್ರೆ 14 ತಿಂಗಳ ಕಬ್ಬು. ಅವರು ರೈತರು ಏನಪ್ಪ ಅಂದ್ರೆ ದಿನ ಫ್ಯಾಕ್ಟ್ರಿ ಮನೆಗೆ ಓಡಾಡ್ಲತ್ತಾರ. ಈಗ ಅವ್ರದ್ದು ಏನಪ್ಪ ಅಂದ್ರೆ ಒಂದೊಂದು ತಿಂಗಳ ನೀರು ಬಿಡಲ್ಲ ಅಂದ್ರೆ ಕಬ್ಬು ಅದಕ್ಕೆ ಇರ್ತದೆ, ಒಣಗಿರ್ತದೆ. ಒಣಗಿದ್ಮ್ಯಾಗ ವೇಟ್ ಕಮ್ಮಿ ಬರ್ತದೆ. ನುಕ್ಸಾನ ಯಾರ್ದಾಯ್ತದ? ರೈತರದಾಯ್ತದ. ಈಗ ಡಿಸೆಂಬರ್ ಮಾರ್ಚ್ ನಡೆದ, ಫೆಬ್ರವರಿದು ಮಾರ್ಚ್ ಲವಣಿ ಮಾಡಿದವ್ರು ಏನು ಮೇದಾಗ ಹೋಯ್ತಾರ. ಅವರು ಹೊರಗಿನ ರಾಜ್ಯದ ಏನಪ್ಪ ಅಂದ್ರೆ ಕಬ್ಬು ತರ್ಲತ್ತಾರ. ಇಲ್ಲಿ ನಮ್ಮ ರೈತರಿಗೆ ಏನಪ್ಪ ಅಂದ್ರೆ ಹೈರಾಣ ಮಾಡತ್ತಾರ. ಇಲ್ಲಿನ ರೈತರಿಗೆ ಏನಪ್ಪ ಅಂದ್ರೆ ಆ್ಯಕ್ಚುವಲ್ ಅಂದ್ರೆ ಮಾರ್ಚ್ ಒಳಗಾಗಿ ಮುಗಿಬೇಕು. ಯಾಕಂದ್ರೆ ಮಾರ್ಚಿಗೆ ಇನ್ನೊಂದು ತಿಂಗಳದಾಗ ಫ್ಯಾಕ್ಟ್ರಿ ಬಂದ್ ಮಾಡ್ತಾರ ಅವ್ರು. ಇನ್ನು ಭಾಳಷ್ಟು ಈ ಸಲ ಏನಪ್ಪ ಮಳೆ ಜಾಸ್ತಿ ಈಗ ನಮ್ಮ ಜಿಲ್ಲೆದಾಗ ಕಬ್ಬು ಭಾಳಷ್ಟು ಅದ. ಅದು ಬಿಟ್ಟು ಹೊರಗಿನ ರಾಜ್ಯದ ಏನಪ್ಪ ಅಂದ್ರೆ ಅವ್ರು ಕಬ್ಬು ತರಲತ್ತ ಫ್ಯಾಕ್ಟ್ರಿಯವರು. ಇದ್ರ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಏನಪ್ಪ ಅಂದ್ರೆ ನಾವು ಒಂದು ಮೆಮೊರಂ ಕೊಟ್ಟಿವಿ. ಅದ್ರ ಬಗ್ಗೆ ತನಿಖೆ ನಡೆಸಿ ಯಾರು ತರ್ಲತ್ತಾರ ಅವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ಬೇಕಂತೇಳಿ ನಾವು ಜಿಲ್ಲಾಧಿಕಾರಿಗಳು ಖಡಕ್ ಒಂದು ಪತ್ರಗಳನ್ನು ಕೊಟ್ಟಿವಿ ಗೊತ್ತಾ. ಅದಕ್ಕೇನಪ್ಪ ಅಂದ್ರೆ ತೀವ್ರ ಗತಿಯಲ್ಲಿ ಅದ್ರ ಮ್ಯಾಗ ಆಕ್ಷನ್ ತಗೋ ಅಂತ ಹೇಳಿ DC ಅವ್ರಿಗೆ ತಿಳಿಸ್ಬಂದೇವಿ.
ಇಲ್ಲಿಯ ಹಳೆನಗರದಲ್ಲಿರುವ ಬಸವ ಮಂಟಪದಲ್ಲಿ ಮಹಾಶಿವರಾತ್ರಿ ಪ್ರಯುಕ್ತ ಬಸವ ಭಕ್ತರಿಂದ ಮಂಗಳವಾರ ಸಾಮೂಹಿಕವಾಗಿ ಇಷ್ಟಲಿಂಗ ಪೂಜೆ ನಡೆಯಿತು. ರಾಷ್ಟ್ರೀಯ ಬಸವದಳ ಜಿಲ್ಲಾಧ್ಯಕ್ಷ ಸೋಮಶೇಖರ್ ಪಾಟೀಲ್ ಅವರ ನೇತೃತ್ವದಲ್ಲಿ ನಡೆದ ನೂರಾರು ಶರಣರು ಶರಣಿಯರು ಭಾಗವಹಿಸಿ ಶ್ರದ್ಧೆ ಭಕ್ತಿಯಿಂದ ಸಾಮೂಹಿಕ ಇಷ್ಟಲಿಂಗ ಪೂಜೆ ವಚನ ಪಾರಾಯಣ ನಡೆಯಿತು. ಸೇರಿದ ಮಾತೆಯರಿಂದ ಮೊದಲಿಗೆ ವಿಶ್ವಗುರು ಬಸವಣ್ಣನವರ ಪ್ರತಿಮೆಗೆ ಪೂಜೆ ಸಲ್ಲಿಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಮಾತೆಯರಾದ ವಿದ್ಯಾವತಿ ಪಾಟೀಲ್, ಸುವರ್ಣ ಧನ್ನೂರ್, ಶಾಂತಾದೇವಿ ಬಿರಾದರ್, ಸರಸ್ವತಿ, ಸುಮಾ ಕಂಠಾಣೆ, ಸುಲೋಚನಾ ಪಟ್ನೆ ಹಾಗೂ ರಾಷ್ಟ್ರೀಯ ಬಸವದಳ ಅಧ್ಯಕ್ಷ ಬಸವರಾಜ ಧನ್ನೂರ್, ಪ್ರಧಾನ ಕಾರ್ಯದರ್ಶಿಗಳಾದ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ರಾಜ್ಕುಮಾರ್ ಗಂಗೆ, ಮುಖಂಡರಾದ ಕುಶಲ್ ಪಾಟೀಲ್, ರಾಜೇಂದ್ರ ಜೊನ್ನಿಕೇರಿ, ಸಂಜುಕುಮಾರ್ ಪಾಟೀಲ್, ವಿನಾಯಕ್ ಪಟ್ನೆ, ಸುರೇಶ್ ಸ್ವಾಮಿ, ರವಿ ಪಾವಡೆ, ಸಿದ್ದು ಶೆಟ್ಕರ್, ನಾಗಶೆಟ್ಟಿ ಶೆಟ್ಕರ್, ಮಲ್ಲಿಕಾರ್ಜುನ್ ಸಾವ್ಲೆ ಸೇರಿದಂತೆ ಶರಣು ಶರಣೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ಬಡಾವಣೆಯಲ್ಲಿನ ಬಸವ ಮಂಟಪದಲ್ಲಿ ಮಂಗಳವಾರದಂದು ಮಹಾಶಿವರಾತ್ರಿಯ ಪ್ರಯುಕ್ತ ಬಸವ ಭಕ್ತರಿಂದ ಸಾಮೂಹಿಕ ಇಷ್ಟಲಿಂಗ ಪೂಜೆ ವಚನ ಪಠಣ ನಡೆಯಿತು. ಕೃಷಿ ಇಲಾಖೆ ಜಂಟಿ ನಿರ್ದೇಶಕರು ಜಗದ್ಗುರು ಬಸವಣ್ಣನವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಅವರು ಮಾತನಾಡಿ, ಇಷ್ಟಲಿಂಗ ಪೂಜೆಯಿಂದ ಮನಸ್ಸು ನಿಯಂತ್ರಿಸುವ ಮುಖಾಂತರ ಏಕಾಗ್ರತೆ ಜಾಸ್ತಿ ಮಾಡಿಕೊಳ್ಳಲು ಅನುಕೂಲವಾಗಲಿದೆ. ಏಕಾಗ್ರತೆ ಹೆಚ್ಚಾದಂತೆ ತಾನು ಮಾಡುವ ಕಾಯಕದಲ್ಲಿ ಯಶಸ್ಸು ಕಾಣಬಹುದಾಗಿದೆ ಎಂದು ನುಡಿದರು. ಬಡಾವಣೆಯ ಮುಖಂಡರಾದ ಸುವರ್ಣ ಚಿಂಕೋಡೆ ನೇತೃತ್ವದಲ್ಲಿ ನಡೆದ ಸಾಮೂಹಿಕ ಇಷ್ಟಲಿಂಗ ಪೂಜೆಯಲ್ಲಿ ವಿಜಯಲಕ್ಷ್ಮಿ ಪಾಟೀಲ್, ಭಾರತಿ ಪಾಟೀಲ್, ಲಕ್ಷ್ಮೀ ಮಜ್ಗಿ, ಸುನೀತಾ ಹಾಗೂ ಶರಣಯ್ಯ ಸ್ವಾಮಿ ಸೇರಿದಂತೆ ಶರಣು ಶರಣೆಯರು ಭಾಗವಹಿಸಿದರು. ಶರಣು ಶರಣೆಯರು ಶಿವರಾತ್ರಿ ಮಹಾಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗಿತ್ತೆಂದು ಲಕ್ಷ್ಮೀ ಮಜ್ಗಿ ಅವರು ತಿಳಿಸಿದ್ದಾರೆ. ಸಂಗಮ ದೇವಾ ಎಂಬಲ್ಲಿ ಭವಹರಿತಯ್ಯ ಎಂಬಲ್ಲಿ ಸರ್ವಜ್ಞಾನಿಯಾದಿನಯ್ಯ ಎಂದು ವಚಿಸುವರೇ ವಸ್ತು ಚೈತನ್ಯಾತ್ಮಕನಾದಿನಯ್ಯ ಬಸವಾಕ್ಷರತ್ರಯವೆನ್ನ ಸರ್ವಾಂಗದಲ್ಲಿ ಒಳಗಿ ಬೆಳಗಿದ ವೇದವನರಿದು ಆನು ನೀನು ಬಸವ ಎನ್ನುತ್ತಿರ್ದೇವಯ್ಯ ಗುಹೇಶ್ವರ ನರಜನ್ಮವ ತೊಡೆದು ನರಜನ್ಮವ ಮಾಡಿದ ಗುರುವೇ ಭವಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ ಎಂಬುದು ತೊಡೆದು ಭಕ್ತೆಯೆಂದೆನಿಸಿದ ಗುರುವೇ ನನ್ನ
ಸುಮಧುರ ಕಂಠದಿಂದ ಭಕ್ತಿ ಭಾವದಿಂದ ಪ್ರಾರ್ಥನೆ ಮತ್ತು ವಚನಗಳನ್ನು ಹೇಳ್ತಕ್ಕಂತಹ ನಮ್ಮ ಸಹೋದರಿ ವಿಜಯಲಕ್ಷ್ಮಿ ಪಾಟೀಲ್ ಅವರಲ್ಲಿಯೂ ಶರಣುಗಳನ್ನು ಕೋರ್ತಾ ಇದ್ದೀನಿ. ಇವಾಗ ಮೊಟ್ಟ ಮೊದಲಿಗೆ ವಿಭೂತಿಯ ಧಾರಣೆ, ವಿಭೂತಿ ಭಸ್ಮಲೇಪನ ಮತ್ತು ಭಸ್ಮ ಧಾರಣೆ ಅಂತ ಹೇಳ್ತಾರೆ. ಭಸ್ಮಲೇಪನ ಅಂದ್ರೆ ಎರಡೂ ಕೈಗಳಿಗೆ ಭಸ್ಮವನ್ನ ಲೇಪನವನ್ನು ಮಾಡಿಕೊಂಡು ಆರೋಗ್ಯ ತಪಾಸಣೆ, ರೋಗ ಪತ್ತೆ, ಔಷಧೋಪಚಾರ, ತಾಯಿ ಮತ್ತು ಮಕ್ಕಳು ಹಾಗೂ ಹಿರಿಯ ನಾಗರಿಕರ ಆರೋಗ್ಯ ಪಾಲನೆಯ ಜೊತೆ ಮಧುಮೇಹ, ರಕ್ತದೊತ್ತಡ, ಕ್ಯಾನ್ಸರ್ನಂತಹ ಮಾರಕ ಕಾಯಿಲೆಗಳಿಗೆ ಉಚಿತ ಔಷಧಿ ನೀಡುವುದರೊಂದಿಗೆ ರೆಫರಲ್, ಕೌನ್ಸೆಲಿಂಗ್ ಹಾಗೂ ಅನುಸರಣಾ ಸೇವೆಗಳನ್ನು ಉಚಿತವಾಗಿ ನೀಡುವ ಉದ್ದೇಶದಿಂದ ಕರ್ನಾಟಕ ಸರ್ಕಾರ ರಾಷ್ಟ್ರೀಯ ಆರೋಗ್ಯ ಅಭಿಯಾನದಡಿಯಲ್ಲಿ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳನ್ನು ರಾಜ್ಯಾದ್ಯಂತ ಸ್ಥಾಪಿಸಿವೆ. ಮಾಹಿತಿಗಾಗಿ ಸಹಾಯವಾಣಿ 104ಕ್ಕೆ ಕರೆ ಮಾಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಯುಕ್ರೇನ್ನಿಂದ ಮರಳಿ ಸ್ವದೇಶಕ್ಕೆ ಆಗಮಿಸಿದ ಪ್ರಜೆಗಳಿಗೆ ಭೇಟಿ ಮಾಡಿದ ಸಚಿವ ಕೂಬಾ. ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿಕೆಗೆ ತೀವ್ರ ಖಂಡನೆ, ರಾಜೀನಾಮೆಗೆ ಒತ್ತಾಯ. ಪೂಜಾ ಬಂತಿ ಧಮ್ಮನಾಗ. ಕಬ್ಬು ಪೂರೈಸಿದ ರೈತರಿಗೆ ಮಾರ್ಚ್ 10ರೊಳಗೆ ಹಣ ಪಾವತಿಸದಿದ್ದರೆ ಹೋರಾಟ. ಸಿದ್ದರಾಮಪ್ಪ ಆಣ್ತೂರೆ. ರೈತರ ಆದಾಯ ದ್ವಿಗುಣಗೊಳಿಸುವುದು ಸರ್ಕಾರದ ಗುರಿ. ಸಚಿವ ಚೌಹಾಣ್. ಹಾಗೂ ಬಸವ ಭಕ್ತರಿಂದ ಸಾಮೂಹಿಕ ಇಷ್ಟಲಿಂಗ ಪೂಜೆ, ವಚನ ಪಠಣ. ಇದರೊಂದಿಗೆ ನಮ್ಮ ಈ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.